ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅಡಿಕೆ ಮರಗಳಿಗೆ ಇಡುಮಂಡಿಗೆ ಮತ್ತು ಫಂಗಸ್ ರೋಗ ಹೆಚ್ಚಾಗಿದ್ದು, ಕರ್ನಾಟಕ ರಾಜ್ಯ ಅಡಿಕೆ ಮಾರಾಟ ಸಹಕಾರಿ ಸಂಘಗಳ ಮಹಾಮಂಡಳದ ನೇತೃತ್ವದಲ್ಲಿ ಪ್ರಯೋಗನ್ನ ವಿಜ್ಞಾನಿಗಳು ರೋಗ ಹರಡಿರುವ ಭಾಗಗಳಲ್ಲಿ ಸುಮಾರು 1200 ಕಡೆಗಳಲ್ಲಿ ಮಣ್ಣಿನ ಪರೀಕ್ಷೆಗಾಗಿ ಮಣ್ಣನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸುತ್ತಿದ್ದಾರೆ ಅಂತೇಳಿ ತುಮಕೋಸ್ ಅಧ್ಯಕ್ಷ ಎಚ್ ಎಸ್ ಶಿವಕುಮಾರ್ ಹೇಳಿದರು. ಇತ್ತೀಚೆಗೆ ಪಟ್ಟಣದ ತುಮಕೋಸ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಅಡಿಕೆ ಮಾರಾಟ ಸಹಕಾರಿ ಸಂಘಗಳ ಮಹಾಮಂಡಳ ಪ್ರಯೋಗ ಮತ್ತು ತುಮಕೋಸ್ ವತಿಯಿಂದ ಹಮ್ಮಿಕೊಳ್ಳದಿದ್ದ ತೋಟ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ಆಯ್ದ ರೈತರಿಗೆ ಒಂದು ಸಮಸ್ಯೆಗಳ ಕುರಿತಂತೆ ಸಮಗ್ರ ಅಧ್ಯಯನ, ಸಂಶೋಧನೆ ಮತ್ತು ಪರಿಹಾರ ಅನ್ವೇಷಣೆ ಎಂಬ ರೈತ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವರದಿ ಸತೀಶ್ ಪವರ್, ಚನ್ನಗಿರಿಯಿಂದ. ನಾವು ಇವತ್ತು ಕಳೆದ 2-3 ವರ್ಷದಿಂದ ಕೂಡ ಈ ಕಡೆ ದಕ್ಷಿಣ ಕನ್ನಡ ಮತ್ತು ಶೃಂಗೇರಿ, ಸಿರ್ಸಿ ಕೆಲವು ಭಾಗಗಳಲ್ಲಿ ಈ ಎಲೆ ಚುಕ್ಕೆ ರೋಗ ಮತ್ತು ಎಲ್ಲೋ ಡಿಸೀಸಸ್, ಹಳದಿ ರೋಗ ಅನ್ನೋ ಕಾಯಿಲೆ ಬಂದು ಕಳೆದ 4-5 ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಕರಣ ಹಾಳಾಗ್ತಾ ಇದ್ದಾರೆ. ನಮ್ಮ ಇದರಲ್ಲಿ ಮಹಾಮಂಡಲದವರು ಡೈರೆಕ್ಟ್ ಇದ್ದರು, ಮ್ಯಾಮ್ಕೋಸ್ನವರು ಸುಬ್ಬಣ್ಣ ಅಂತೇಳಿ, ಸುಬ್ಬಣ್ಣ ಎಡಿಗೇರಿ ಅಂತೇಳಿ. ಅವರು ಸುಮಾರು 100 ಕ್ವಿಂಟಲ್ ಆಗ್ತಿದ್ದ ಅಡಿಕೆ ಆ ರೋಗ ಬಂತು ಅಂತ ಹೇಳಿದರೆ ಒಂದು 3-4 ವರ್ಷದಲ್ಲೇ ಅವರು 40 ಕ್ವಿಂಟಲ್ 10 ಕ್ವಿಂಟಲ್ ಅಡಿಕೆ ಬಂದಿದ್ದಾರೆ. ತುಂಬ ಜನ ಯಾವ ತೋಟಕ್ಕೆ ಆ ಎಲ್ಲೋ ಡಿಸೀಸ್ ಅಟ್ಯಾಕ್ ಆಗುತ್ತೋ, ಅಟ್ಯಾಕ್ ಆದ ಒಂದು 2-3 ವರ್ಷದಲ್ಲೇ 100 ಕ್ವಿಂಟಲ್ ಆಗುತ್ತೆ. 1-2-3 ಕ್ವಿಂಟಲ್, 5 ಕ್ವಿಂಟಲ್, 8 ಕ್ವಿಂಟಲ್ ಗಿಡ ಹೋಗೇ ಬಿಡುತ್ತೆ. ಅಂಥ ಕಾಯಿಲೆ, ಮಾರಣಾಂತಿಕ ಕಾಯಿಲೆ ಬಂದಿದ್ದರಿಂದ ಇದ್ರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತಂತೇಳಿ ನಾವೆಲ್ಲರೂ ಕೂಡ ಚಿಂತೆ ಮಾಡಿ ಒಳ್ಳೆ ಗೌರ್ಮೆಂಟ್ ಓಡಾಡ್ತಾ ಇದ್ವಿ. ಸಾಕಷ್ಟು ಗೌರ್ಮೆಂಟ್ ಡೆಲ್ಲಿ ತನಕ ಹೋಗಿದ್ದೀವಿ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸಾಕಷ್ಟು ಸಲ ಹೋಗಿದ್ದೀವಿ. ಗೌರ್ಮೆಂಟ್ ವ್ಯವಹಾರ ಗೊತ್ತಿದ್ದಾವೆ ಹೇಗೆ ಅಂತಂತೇಳಿ. ಎಲ್ಲೊಬ್ಬರೇ ಶೋ ಆಗ್ತಿರೋ ಬಿಟ್ಟರೆ ಎಲ್ಲೂ ಕೂಡ ರಿಸಲ್ಟ್ ಅನ್ನೋಂಗಿಲ್ಲ. ಸುಮಾರು ನಾವು 15-20 ವರ್ಷದಿಂದ ಇದೇ ಫೀಲ್ಡಲ್ಲಿ ಓಡಾಡ್ತಾ ಇದ್ದೀವಿ. ಇದು ಮುಂಚಿತವಾಗಿ ಅಡಿಕೆ ಆರೋಗ್ಯ ಅಂತ ಹೇಳುವಾಗ ಒಂದು ನಾವೇ ಮಹಾಮಂಡಲದಿಂದ ರುವಾಸ್ ಅಂತೇಳಿ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಅಂತೇಳಿ ಒಂದು ಕಂಪನಿ, ಒಂದು ಇನ್ಸ್ಟಿಟ್ಯೂಷನ್ ಒಂದು ರಿಸರ್ಚ್ ಮಾಡಿಸಿದ್ವಿ. ಹಾಗೆ ಮಧ್ಯದಲ್ಲಿ ನಮ್ಮ ತೀರ್ಥಹಳ್ಳಿ ಸಂಸ್ಥೆ, ತೀರ್ಥಹಳ್ಳಿ ನಮ್ಮ ಇದು ಒಂದು ಆರ್ಗನೈಸೇಷನ್ ಇದೆ, ವಾಲಂಟಿಯರ್ ಆರ್ಗನೈಸೇಷನ್. ಅವರು ಬಹಳ ಸೀರಿಯಸ್ ಪ್ರಯತ್ನ ಮಾಡ್ತಾ ಇದ್ರು. ಅವರೆಲ್ಲ ಒಂದ್ಸರಿ ನಮ್ಗೆ ಇಂಟ್ರಾಕ್ಟ್ ಆಯಿತು ಮತ್ತು ಅವ್ರು ಬಂದರು. ಇದು ಪ್ರಯೋಗ ಅಂತೇಳಿ ಒಂದು ಸಂಶೋಧನಾ ಕೇಂದ್ರ ಇದೆ, ತುಂಬ ಅಡ್ವಾನ್ಸ್ ಆಗಿದೆ, ಒಂದು ನೋಡ್ಕೊಂಬೇಡ ಬನ್ನಿ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ಆ ಕರ್ಕೊಂಡೋಗಿ ಅನ್ನಿಸ್ತು ಅದು ಒಂದು NGO, ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ನಾಗರಾಜ್ ಅಂತ ಒಬ್ಬರು ಹಿರಿಯ ವಿಜ್ಞಾನಿಗಳು ಏನೋ ಸಮಾಜಕ್ಕೆ ಒಂದಿಷ್ಟು ಏನಾದ್ರು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಮಾಡಿರುವಂಥ ಒಂದು ಸಂಸ್ಥೆ ಇದು. ತುಂಬ ಎಲ್ಲ ಒಂಥರ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಇರುವಂಥ ಒಂದು ರಿಸರ್ಚ್ ಸೆಂಟರ್. ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ದೇಶದಲ್ಲಿ ಇರುವಂಥ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಅಲ್ಲಿ ರಿಸರ್ಚ್ಗೆ ಕೊಡ್ತಾರೆ. ಮರ್ಸಿಡಿಸ್ ಬೆಂಜ್ ಅಂತ ಕಂಪನಿಯವರು, ಮತ್ತು ಈ ಹಣ ಸ್ಪಾನ್ಸರ್ ಮಾಡುವಂಥವ್ರು ಕೂಡ ಈ ದೊಡ್ಡ ದೊಡ್ಡ ಇದೆ, ಮರ್ಸಿಡಿಸ್ ಬೆಂಜ್ ಅವರು ಇರ್ಬೋದು, ಮತ್ತು ಇನ್ನೊಂದು ಝರೋದಾ ಕೇಳಿದ್ದೀರಲ್ಲ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಇವೆಲ್ಲ ಫಂಡಿಂಗ್ ಮಾಡ್ತಾ ಇದ್ದಾರೆ. ಆ ವಾತಾವರಣ ನೋಡಿದ್ರೆ ಅನಿಸುತ್ತೆ ಇದು ಒಳ್ಳೊಳ್ಳೆ ಸೈಂಟಿಸ್ಟ್ಗಳು ಇದ್ದಾರೆ, ಸುಮಾರು 16 ಜನ PhD ಓಡಿಸ್ತಿದ್ದಾರೆ. ಮತ್ತು ತುಂಬ ಸಮಾಜಕ್ಕೆ, ಸ್ಕೂಲ್ಗಳಿಗೆ ಟೀಚಿಂಗ್ ಹೇಗೆ ಸ್ಟ್ಯಾಂಡರ್ಡ್ ಇಂಪ್ರೂವ್ ಮಾಡಬೇಕು, ಮಕ್ಕಳುಗಳನ್ನ ಬುದ್ಧಿವಂತಿಕೆ ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ನನಗೂ ಕೂಡ ಅಲ್ಲಿ ಯಾಕೆ ನಮ್ಮನ್ನ ಕೆಲಸ ಕೊಡಬಾರ್ದು ಅಂತ ಅನಿಸ್ತು. ಕರೆದು ನಾವು ಮತ್ತೆ ಮಹಾಮಂಡಲ ಕಡೆಯಿಂದ ಯೋಗ್ಯ ಈ ಕೆಲಸ ಏನು ಎಲ್ಲೋ ಡಿಸೀಸಸ್ ಮತ್ತು ಸ್ಮಾರ್ಟ್ ಡಿಸೀಸಸ್ ಏನಿದೆಯೋ ಅದು ಆ ಭಾಗದಲ್ಲಿದೆ, ನಮ್ಮ ಭಾಗದಲ್ಲೇನಿಲ್ಲ. ನಮ್ಮ ಭಾಗದಲ್ಲಿ ಈ ಏನದು ಇಡಲಮಣಿ ರೋಗ ಒಂದು ಬರುತ್ತೆ, ಮತ್ತು ಈ ಫಂಗಸ್ ಇದು ತುಂಬ ಆಗ್ತಾ ಇತ್ತು. ಅದು ನಮ್ಮ ಭಾಗದಲ್ಲಿ ಇವತ್ತು ನೋಡಪ್ಪ ಅಂತೇಳಿ ಹೇಳೋಕ್ಕೆ ಸಂತೆಬೆನ್ನೂರು, ತುಮಕೂರು, ರಂಗಾಪುರ, ಮಸಂದಿಹಾಳು, ಕುಳೆನೂರು, ತಾವರೆಕೆರೆ ಇಷ್ಟು ಊರುಗಳಲ್ಲಿ ಯಾವ ತೋಟಗಳಲ್ಲಿ ತುಂಬ ಜಾಸ್ತಿ ಇದು ರೋಗ ಕಾಣಿಸ್ಕೊಂಡಿತ್ತು ಆ ತೋಟಗಳಿಗೆ ಹೋಗಿ ಸ್ಯಾಂಪಲ್ಸ್ ಎಲ್ಲ ಅದ್ರ ಮೇಲೆ ಕಲೆಕ್ಟ್ ಮಾಡಿದ್ದಾರೆ. ನಾವಿದ್ರ ಜೊತೆ MOU ಮಾಡಿದ್ರೆ 2 ತಿಂಗಳು ಕೂಡ ಆಗಿಲ್ಲ ಅಂತ ಅನಿಸುತ್ತೆ. ಸುಮಾರು 1200 ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ.
ನೋಡಿ ತುಂಬ ಡೆಪ್ತಿಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಅವರು ಏನು ಇವತ್ತು ಆ್ಯಕ್ಚುಲಿ ನಮ್ಮ ಪ್ರೋಗ್ರಾಮ್ ಅಲ್ಲ ಇದು. ಇವತ್ತು ಪ್ರೋಗ್ರಾಮ್ ಯಾರ ತೋಟದಲ್ಲಿ ಕಾಯಿಲೆ ಬಂದಿದೆಯೋ ರೋಗ ಬಂದಿದೆಯೋ ಆ ರೈತರಿಗೆ ಇಂಟ್ರಾಕ್ಷನ್ ಮಾಡಬೇಕು, ಅವ್ರ ಅನುಭವಗಳು ಪಡ್ಕೋಬೇಕು, ಅವ್ರು ಏನೇನು ಇದುವರೆಗೆ ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ರೆ ಅವ್ರನ್ನ ತಗೋಬೇಕು. ರಿಸರ್ಚರ್ಸ್ ಅದಕ್ಕೆ ಎಲ್ಲ ಮೂಲೆಯಿಂದ ಕೂಡ ವಿಚಾರನ ಸಂಗ್ರಹ ಮಾಡಿ ಅವರು ಡಿಸಿಷನ್ ಬರಬೇಕು. ಕಳೆದಿದ್ರು ಅವರೇ ಸುಮಾರು 70 ಜನ ಕಳೆದಿದ್ದರು. ನೋಡಿ, ಜನಗಳಿಗೆ ಯಾವಾಗ ಸಿಕ್ಕಾಗ ಇದನ್ನು ಮಾಡಿ ಮಾಡಿದ್ರೆ ಕೇಳಿದಂತಾರೆ. ನಿಜವಾಗ್ಲೂ ಇದ್ರ ಅವಶ್ಯಕತೆ ಇರಬೇಕಾದ್ರೆ ಇವತ್ತು 70 ಜನ ಕಳೆದಿದ್ದು ಭಾಳ ಜನ ಡೈರೆಕ್ಟರ್ಸ್ ಇದ್ದಾರೆ. ನಾವೆಲ್ಲ ಈಗ ಆ್ಯಕ್ಚುಲಿ ಇರಬೇಕಾದವರು ಅವ್ರು ಯಾರನ್ನ ಗುರುತಿಸಿ ಕಳೆದಿದ್ರು ಅವರೇ ಬಂದಿಲ್ಲ. ಬರಬೇಕು ಇಂಥದ್ರಲ್ಲಿ ಇಂಟ್ರಾಕ್ಟ್ ಮಾಡಿದ್ರೆ ಮಾತ್ರ ಕೂಡ ಏನಾದ್ರು ಒಂದು ಸೊಲ್ಯೂಷನ್ ಕಂಡಿದ್ದೀವಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಾದರೂ ಇವರಿಗೆ ಆಸಕ್ತಿ ವಹಿಸಿ ಅದೆಲ್ಲ ಸೇರಿಸೋ ಪ್ರಯತ್ನ ಮಾಡ್ತೀವಿ. ಏನೇ ಆಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಸುಮಾರು 1200 ಸ್ಯಾಂಪಲ್ ಇದೆ. ಕಡಿಮೆ ಸಮಯದಲ್ಲಿ ಶಾರ್ಟ್ ಟೈಮಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಅವ್ರ ಎಫರ್ಟ್ ಎಷ್ಟು ಗೊತ್ತಾಗುತ್ತೆ. ಅವರು ಮುಂದಿನ ಈ ಸಭೆಯನ್ನು ನಡೆಸ್ಕೊಂಡು ಹೋಗಿ ಚೆನ್ನಾಗಾಗಲಿ ಈ ಸಭೆ ಅಂತೇಳಿ ಕೊಡ್ರಿ ಧನ್ಯವಾದಗಳು. ಸಂಸ್ಥೆಯ ಅಧ್ಯಕ್ಷರು ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ತಾಂತ್ರಿಕವಾಗಿ ಸಹಾಯ 700 ಗುಣೆ ಹೋಗಿ 500 ಗುಣೆ ಸೊಸೆ ಹೊಡ್ಕೊಂಡು ಅವನ್ನೆಲ್ಲ ಸುಳಿ ಕಡಿಯೋದು, ಅದು ಕೊಯ್ದ್ರೆ ಕೆಟ್ಟು ಸ್ಮೆಲ್ ನೀರು ಬರುತ್ತೆ. ಅದಕ್ಕೆಲ್ಲ ಬಿಸಿ ಮಣ್ಣು ತುಂಬೋದು, ಈ ಥರ ಮಾಡಿ 150 ಗುಣೆ ಹೊಡಿಸ್ಕೊಂಡು ಅದಾದ್ಮೇಲೆ ಮತ್ತೆಲ್ಲ ಗಾಳಿ ಗುಡಿಗೆ ಅವೆಲ್ಲ ದೊಡ್ಡವಾಗ ಮುಟ್ಕೊಂಡು ಬೀಳ್ತಾ ಇದ್ದಾವೆ. ಈಗಲೂ ಅದು ನಿಂತೇ ಇಲ್ಲ. ಅದು ಪರಿಹಾರ ಎಲ್ಲೂ ಸಿಕ್ಕೇ ಇಲ್ಲ ಇನ್ನು ನಮಗೆ. ನಾವು ಸಿಮೆ ಗೊಬ್ಬರ ಹೋಗ್ಬಿಟ್ಟು 26 ಒಂದ್ಸಲ 2 ಸಲ ಹಾಕ್ತೀವಿ ಬಿಟ್ಟರೆ ದನಿ ಗೊಬ್ಬರ ಹಾಕಿಲ್ಲ. ದನ ಇಲ್ಲ ಮುಂಚೆ ನಮ್ಮ ಮಾವ ಗೊಬ್ಬರ ಹಾಕ್ತಾ ಇದ್ವಿ, ನಮಗೂ ಹಾಕಿಲ್ಲ. ಆದರೂ ವಸ್ತು ಚೆನ್ನಾಗಿರ್ತದೆ. ರೋಗ ಕಂಟಿನ್ಯೂ ಆಗ್ತಾನೆ ಇದೆ. ನಮ್ಮಲ್ಲಿ ಹಳದಿ ರೋಗಕ್ಕಿಂತ ಹೆಚ್ಚಾಗಿ ಇಡುಗುಂಡಿ ರೋಗ ಬಂದು ಅಡಿಕೆ ರೋಗವೇ ಜಾಸ್ತಿ. ನಮ್ಮ ಹೆಸರು HP ಓಂಕಾರಪ್ಪ, ದಿಗ್ಗೇನಹಳ್ಳಿ ನಂಬರ್ ಬರ್ಕೊಂಡಿರ್ತೀವಿ 89 ಸುಮ್ಮನಾಗ್ಬಿಡ್ತೀವಿ. ಇದಕ್ಕಾಗಿ ಔಷಧಿ ಅಂತ ಸ್ಥಿತಿ ಬಂದ್ಬಿಡ್ತಾರೆ. ಯಾಕಂದ್ರೆ ಅದಕ್ಕೆ ಪರಿಹಾರ ಇಲ್ಲ. ನಮ್ಮ ಇಲ್ಲಿ ಕೃಷಿ ಇಲಾಖೆ ಔಷಧಿ ಗುರಿ ಔಷಧಿ ಹಾಕೋದು ಸಸ್ತದ್ದು ಕೊನೆಗಿಂದ ನಮ್ಮ ಬಗ್ಲಾಕೋದು, ಅದಕ್ಕೊಂದು ಸುಣ್ಣ ಹಾಕೋದು ಗುಂಡಿಗೆ ಬೇರೆ ಬಂದು ಮಾಡೋದು, ಮತ್ತು ಗಿಡ ಹಾಕೋದು, ಇದೇ ಕೆಲಸ ಮಾಡ್ತಾರೆ. ಇವತ್ತು ಇನ್ನೇನು ಅದು ಪರಿಹಾರ ಸಿಗ್ತಾಯಿಲ್ಲ ಈ ಏರಿಯಾದಲ್ಲಿ. ಆ ಸ್ಥಿತಿ ಬಂದಿದೆ. ಅದರಿಂದ ದಯವಿಟ್ಟು ನಾವು ಮನೆ ಸಾಲ್ ಟೆಸ್ಟ್ ಮಾಡಿ ಗೊಬ್ಬರ ಹಾಕ್ಸಿದ್ದೀವಿ. ತುಮಕೋಸಿಂದ ಟೆಸ್ಟ್ ಮಾಡಿಸಿ ಅದರಲ್ಲಿ ಎಲ್ಲ ಅಂಶಗಳು ಚೆನ್ನಾಗಿದೆ. ಬೋರಲ್ ಒಂದು ಅಂಶ ಕಡಿಮೆ ಇದೆ, ಅದು ಅಪ್ಲೈ ಮಾಡಿದ್ರು. ಅದನ್ನೇ ಲಿಕ್ವಿಡ್ ಅಪ್ಲೈ ಜೊತೆಗೆ ಮಿಕ್ಸ್ ಮಾಡಿ ಬೇರೆ ಕೊಟ್ಟಿರ್ತಾರೆ ನಾವು ಪ್ರಕಾರ. ಅದೇನಾಗಿದೆ, ಇಡುಗುಂಡಿ ರೋಗ ಗಿಡಗಳು ಬೀಳ್ತವೆ ಅಂದರೆ ಕರೆಕ್ಟ್ ತಗೊಂಡು ಕಟ್ ಮಾಡಿದ್ರೆ ಅಷ್ಟು ಲೆವೆಲಿಗೆ ಹೋಗೋಕ್ಕಿಲ್ಲ. ಹಂಗೆ ಬಿಡಿಸೋದು ಸಂಖ್ಯೆ ಸಣ್ಣ. ನಮ್ಮ ಸರ್ವೆ ನಂಬರ್ಗಳಿಗೆ ಬಂದು ಆ ಗ್ರಾಮಗಳಿಗೆ ಒಂದು ಸಭೆಯನ್ನು ಮಾಡಿ ರೈತರಿಗೆ ಅಡಿಕೆಗಳ ಬಗ್ಗೆ ಯಾವುದರಿಂದ ಏನಾಗುತ್ತೆ ಅಂತೇಳಿ ಮಾಹಿತಿ ಕೊಟ್ಟರೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಹಾಕಿದರೆ ತೋಟಕ್ಕೆ ತೊಂದರೆ ಆಗುತ್ತೆ ಇಲ್ಲವೇ ಅನ್ನೋ ಒಂದು ಪ್ರಶ್ನೆ. ಪ್ರಾಕ್ಟಿಕಲ್ ಮಾಡಿದ್ದೀರಿ, ನಾನು ಆಮೇಲೆ ಇದು ಉತ್ತರ ಕೊಡ್ತೀನಿ. ಏನು ಹಾಕ್ಬೇಕೋ ಬೇಡಬೇಕು, ಅದ್ರ ಮರ ತಗೊಂಡು ಬಿಸಿ ಹಾಕ್ಬೇಕು. ಈಗ ಅವರು ಯಾವ ಥರ ಮಾಡಿದ್ರೆ ಅದು ಹೇಳಿದ್ದಾರೆ. ನಿಮ್ದೆಲ್ಲ ಕೇಳ್ತೀರ, ನಾವು ಕೇಳಿದ್ದೇವೆ. ಅಲ್ಲ ಡೈರೆಕ್ಟ್ ಹಾಕಲ್ಲ ಸರ್. ಈಗ 1 ವರ್ಷದಿಂದ 1 ವರ್ಷದ ತನಕ ಸ್ಟಾಕ್ ಆಗಿರ್ತದೆ. ಸ್ಟಾಕ್ ಆಗಿದ್ದನ್ನು ತಗೊಂಡೋಗಿ ಅಡಿಕೆ ಗಿಡಕ್ಕೆ ತೆಳ್ಳಗೆ ಚೆಲ್ತಾರೆ. ತೆಂಗಗಳು ಕೂಡ ಇಳಿದಿರ್ತಾವ್ರದೆಲ್ಲ ತಂದು ಸುಟ್ಟು ಹೊರಗೆ ಹಾಕಬೇಕು ಅಂತ ಹೇಳ್ತಾರೆ. ನಾನು 22 ವರ್ಷದಿಂದ ಅಡಿಕೆ ಸಿಪ್ಪೆಯನ್ನು ಕಂಟಿನ್ಯೂಸ್ ಆಗಿ ಹೋದ್ಸರಿ 2025 ಸಾಲಿಗೆ ಏನಾಯಿತು ಅಡಿಕೆ ಸುತ್ತಾಗಿತ್ತು, ಈಗ ಹಂಗೆ ಸ್ಟಾಕ್ ಐತೆ. ಅದನ್ನು ಜೂನ್ ಜುಲೈ ಮಳೆ ಹಿಡ್ಕೊಂಡಾಗ ಅದೆಷ್ಟೇ ಆಗುತ್ತೋ ಅಷ್ಟೆಷ್ಟು ಎಕರೆಗೆ ಹಾಕ್ಯಂತ ಹೋಗ್ತಿದ್ವಿ. ಅದರಿಂದ ನಮಗೆ ತೊಂದರೆ ಆಗಿತ್ತೆ ಅಂತ ನಮಗೇನು ಗೊತ್ತಿಲ್ಲ. ಅದು ನಿಮಗೂ ನೀವೇನು ಹೇಳ್ತೀರ ಅದಕ್ಕೆ? ಅಂದರೆ
ಅವಶ್ಯಕತೆ ಇಲ್ಲ.